program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಜುಲೈ 31 ಹತ್ತಿರ ಬರ್ತಾ ಇದೆ. 2026-27ರ ITR ಫೈಲಿಂಗ್ ಮಾಡಲಿಕ್ಕೆ ಡೆಡ್ಲೈನ್ ಹತ್ತಿರ ಬಂದಿದೆ. ಸೊ ಹೀಗಾಗಿ ಯಾರೆಲ್ಲ ITRನ್ನು ಸಲ್ಲಿಸಬೇಕಾಗುತ್ತೆ, ಯಾವ ರೀತಿಯ ಫಾರ್ಮ್ಸ್ಗಳಿದೆ, ITR ಫೈಲಿಂಗ್ ಮಾಡದೇ ಇದ್ದರೆ ಏನಾಗುತ್ತೆ, ಯಾಕಾಗೆ ಮಾಡಬೇಕು ಇತ್ಯಾದಿ ಉಪಯುಕ್ತವಾದಂತಹ ವಿಚಾರಗಳನ್ನು ಮತ್ತು ಒಳನೋಟಗಳನ್ನು ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಟ್ಯಾಕ್ಸ್ ರಿಲೇಟೆಡ್ ತಜ್ಞರಾದಂತಹ ಟಿ ರಂಗನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ರಂಗನಾಥ್. ನಮಸ್ಕಾರ, ಶುಭೋದಯ. ಶುಭೋದಯ. ಸೊ ಅಂದಹಾಗೆ ITR ಡೆಡ್ಲೈನ್ ಹತ್ತಿರ ಬರ್ತಾ ಇದೆ ಫೈಲಿಂಗ್ ಮಾಡಲಿಕ್ಕೆ. ಸೊ ಈ ಸಂದರ್ಭದಲ್ಲಿ ತಜ್ಞರಾಗಿ ತಾವು ಏನು ಹೇಳ್ತೀರಿ? ಮುಖ್ಯವಾಗಿ ITRನ್ನು ಯಾಕೆ ಸಲ್ಲಿಸಬೇಕು ಅಂತ ಮೊದಲನೇದಾಗಿ ಹೇಳ್ತೀರಾ ಅಂತ. ಮುಖ್ಯವಾಗಿ ನಾವು ತಿಳ್ಕೊಬೇಕಾದೇನೆಂದರೆ, ವರಮಾನ ತೆರಿಗೆ ಕಾಯ್ದೆ ಇದೆಯಲ್ಲ 1961, ಅದರ ಪ್ರಕಾರ ಕಡ್ಡಾಯವಾಗಿ ವರಮಾನ ತೆರಿಗೆ ರಿಟರ್ನ್ಗಳನ್ನು ಸಲ್ಲಿಸಬೇಕಾದಂಥ ಅವಶ್ಯಕತೆ ಇದೆ. ಓಕೆ, ಅದು ಕಾನೂನಿನ ಅವಶ್ಯಕತೆ. ಅದರಲ್ಲಿ ಮೊದಲನೇದಾಗಿ ಬರೋದೇನಂದರೆ, ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಕ್ತ ಕುಟುಂಬಗಳು 31 ಜುಲೈ ಒಳಗಾಗಿ ತಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಸಬ್ಮಿಟ್ ಮಾಡಬೇಕು. ಅದಲ್ದಿರ ಅವ್ರು ಯಾರು ಸಬ್ಮಿಟ್ ಮಾಡಬೇಕು, ಯಾವ ವ್ಯಕ್ತಿಗಳು ಯಾರು ಸಬ್ಮಿಟ್ ಮಾಡಬೇಕು ಅಂದರೆ, ಮೊದಲನೇದಾಗಿ ಯಾರ ಆದಾಯ ಕಳೆದ ವರ್ಷ ಮುಗಿದ ವರ್ಷ ಇದೆಯಲ್ಲ 31 ಮಾರ್ಚ್ 2026ಕ್ಕೆ ಅದು ಕನಿಷ್ಠ ಮಿತಿ ಏನಿದೆ ಅದನ್ನು ದಾಟಿದರೆ ಅವರು ಕಡ್ಡಾಯವಾಗಿ ಇದನ್ನು ಸಲ್ಲಿಸಬೇಕು. ಅಂದರೆ ಎಷ್ಟು ಅಂದರೆ ಅದರಲ್ಲಿ ಹೊಸ ತೆರಿಗೆ ಪದ್ಧತಿ ಮತ್ತು ಹಳೆ ತೆರಿಗೆ ಪದ್ಧತಿ ಅಂತ 2 ತೆರಿಗೆ ಪದ್ಧತಿ ಇದೆ ನಮ್ಮಲ್ಲಿ. ಹಳೆ ತೆರಿಗೆ ಪದ್ಧತಿಯಲ್ಲಿ ಏನು ಅಂದರೆ, ಅವರು ಮಾಡ್ತಕ್ಕಂಥ ವಿನಿಯೋಜನೆಗಳ ಮೇಲೆ ಅಥವಾ ಅವ್ರು ಮಾಡಿರ್ತಕ್ಕಂಥ ಕೆಲವು ಖರ್ಚುಗಳ ಮೇಲೆ ಅವರ ಆದಾಯದಲ್ಲಿ ಅದನ್ನು ಕಳೆದು ಉಳಿದ ಆದಾಯಕ್ಕೆ ಮಾತ್ರ ತೆರಿಗೆ ಕೊಡತಕ್ಕಂಥದ್ದು. ಓಕೆ. ಹೊಸ ಆದಾಯ ಪದ್ಧತಿ ಒಳಗೆ ಏನಾಗುತ್ತೆ ಅಂದರೆ, ಈ ಥರ ಯಾವುದೇ ವಿಧವಾದ ಅವರಿಗೆ ವಿನಾಯಿತಿಗಳು ಇರೋದಿಲ್ಲ. ಒಟ್ಟು ಆದಾಯ ಏನಿದೆ ಅದ್ರ ಮೇಲೆ ತೆರಿಗೆ ಕೊಡ್ತಕ್ಕಂಥದ್ದು. ಓಕೆ. ಹಳೆ ತೆರಿಗೆ ಪದ್ಧತಿಯಲ್ಲಿ ತೆರಿಗೆಯ ದರ ಹೆಚ್ಚಿದೆ, ಹೊಸ ತೆರಿಗೆಯ ಪದ್ಧತಿಯಲ್ಲಿ ತೆರಿಗೆಯ ದರ ಕಡಿಮೆ ಇದೆ, ಹಾಗೂ ತೆರಿಗೆ ರಿಯಾಯಿತಿ ಏನಿದೆ ಅದು ಕೂಡ ಜಾಸ್ತಿ ಇದೆ. ಓಕೆ. ಹಾಗೆ ಅದರಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಮೇಲೂ ಅಂತಂದರೆ, ಯಾವುದೇ ವ್ಯಕ್ತಿಯ ವರಮಾನ 60 ವರ್ಷಕ್ಕಿಂತ ಕಡಿಮೆ ಇರೋದು 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಅವರು ಆದಾಯ ತೆರಿಗೆಯನ್ನು ವರಮಾನ ತೆರಿಗೆ ರಿಟರ್ನನ್ನು ಸಲ್ಲಿಸಬೇಕು ಕಡ್ಡಾಯವಾಗಿ. ಹಿರಿಯ ನಾಗರಿಕರಿಗೆ 3 ಲಕ್ಷ ಇದೆ. ಓಕೆ. ಅತಿ ಹಿರಿಯ ನಾಗರಿಕರು ಅಂದರೆ 80 ವರ್ಷ ಆದವರಿಗೆ ಅವರಿಗೆ 5 ಲಕ್ಷ ಇದೆ. 5 ಲಕ್ಷಕ್ಕಿಂತ ಹೆಚ್ಚಾದರೆ ಮಾತ್ರ ಅವ್ರು ಕೊಡಬೇಕು. ಸ್ವಲ್ಪ ವಿನಾಯಿತಿ. ಆಮೇಲೆ ಈ ತಾರೀಕು ಇದೆಯಲ್ಲ 31 ಜುಲೈ ಅದರೊಳಗಾಗಿ ಅದನ್ನು ಸಲ್ಲಿಸದೇ ಇದ್ದರೆ, ತಡವಾಗಿ ಸಲ್ಲಿಸಿದ್ರೆ ಅದಕ್ಕೆ ಅವರು ತಡ ಶುಲ್ಕವನ್ನು ಕೊಡಬೇಕಾಗುತ್ತೆ. ಕರೆಕ್ಟ್. ಯಾರ ಆದಾಯ 5 ಲಕ್ಷಕ್ಕಿಂತ ಕಡಿಮೆ ಇದೆ ಅವರು 1,000 ರೂಪಾಯಿ ತಡ ಶುಲ್ಕ ಕೊಡಬೇಕಾಗತ್ತೆ. ಯಾರ ಆದಾಯ 5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅವರು 5,000 ರೂಪಾಯಿ ತಡ ಶುಲ್ಕ ಕೊಡಬೇಕಾಗತ್ತೆ. ಈ ತಡ ಶುಲ್ಕ ಕೊಟ್ಟು ನೀವು 31 ಡಿಸೆಂಬರ್ 2026ರವರೆಗೆ ನಿಮ್ಮ ಆದಾಯ ತೆರಿಗೆ ಇದನ್ನು ಸಲ್ಲಿಸಬಹುದು. ಓಕೆ. ನಿಜಕ್ಕೆ ಕಡೆ ಬಹಳ ಇಂಪಾರ್ಟೆಂಟ್ ವಿಚಾರ ಇದೆ. ಯಾಕಂತಂದರೆ ಜುಲೈ 31ರ ಗಡುವು ತಪ್ಪಿದ್ರೆ 5 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದ್ರೆ 5,000 ರೂಪಾಯಿ ಪೆನಾಲ್ಟಿ ಹಾಕಬೇಕಾಗುತ್ತೆ. ಪೆನಾಲ್ಟಿ ಅಂತ ಕರೆಯಲ್ಲ, ಅದನ್ನ ಲೇಟ್ ಫೀ ಅಂತ ಕರೀತಾರೆ. ಲೇಟ್ ಫೀ, ಸಾರಿ, ತಡ ಶುಲ್ಕ, ವಿಳಂಬ ಶುಲ್ಕವನ್ನ. ಯಾಕೆಂದ್ರೆ ವರಮಾನ ತೆರಿಗೆ ಒಳಗೆ ಬೇರೆ ಬೇರೆ ಇದಿದೆ. ಒಂದು ದಂಡ, ಇನ್ನೊಂದು ಬಡ್ಡಿ, ಮೂರನೇದು ಶುಲ್ಕ. ಇದು ಬೇರೆ ಬೇರೆ ಅರ್ಥಗಳನ್ನ ಹೊಂದಿದೆ. ಕರೆಕ್ಟ್. ಆಯ್ತಾ? ಇದು ಮೊದಲನೇದು. ವಿಳಂಬ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ 5,000 ರೂಪಾಯಿ. ಹೌದು. ಇದರಲ್ಲಿ ಎರಡನೇ ವಿಷಯ ಏನಂದ್ರೆ, ಈ ವರಮಾನ ಅಲ್ದಿರ ಬೇರೆ ಕೆಲವರು ಕೂಡ ಕಡ್ಡಾಯವಾಗಿ ವರಮಾನ ತೆರಿಗೆ ರಿಟರ್ನನ್ನು ಸಲ್ಲಿಸಲೇಬೇಕು. ಯಾವ ಥರದವರು ಅಂದರೆ, ಮೊದಲನೇದು, ನಿಮಗೆ ಯಾವುದೇ ವಿದೇಶದಲ್ಲಿ ಯಾವುದೇ ಆಸ್ತಿ ಅಥವಾ ಯಾವುದೇ ವರಮಾನ ಇದ್ದರೆ ನೀವು ಕಡ್ಡಾಯವಾಗಿ ಇದನ್ನು ವರಮಾನ ತೆರಿಗೆ ರಿಟರ್ನನ್ನು ಸಲ್ಲಿಸಲೇಬೇಕು. ಅಥವಾ ನೀವು ಯಾವುದೇ ಖಾತೆಯನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿದರೆ ವಿದೇಶದಲ್ಲಿರೋ ಖಾತೆಯನ್ನು ನೀವು ಸಲ್ಲಿಸಬೇಕು. ಆಮೇಲೆ ನಿಮ್ಮ ಉಳಿತಾಯ ಖಾತೆಯಲ್ಲಿ ಒಟ್ಟು ಜಮಾ 50 ಲಕ್ಷಕ್ಕಿಂತ ಜಾಸ್ತಿ ಆದರೆ ನೀವು ವರಮಾನ ತೆರಿಗೆ ಇದನ್ನು ಸಲ್ಲಿಸಬೇಕು. SBI ಅಕೌಂಟಲ್ಲಿ 50 ಲಕ್ಷಕ್ಕಿಂತ ಜಾಸ್ತಿ ಕ್ರೆಡಿಟ್ಟು. ಆಮೇಲೆ ನಿಮ್ಮ ಕರೆಂಟ್ ಅಕೌಂಟಲ್ಲಿ 1 ಕೋಟಿಗಿಂತ ಹೆಚ್ಚು ಜಮಾ ಇದ್ದರೆ ಆವಾಗಲೂ ಸಲ್ಲಿಸಬೇಕು. ಆಮೇಲೆ ನೀವು ಒಂದು ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ವಿದ್ಯುತ್ ಶಕ್ತಿ ಶುಲ್ಕವನ್ನು ಪಾವತಿ ಮಾಡಿದರೆ ನೀವು ವರಮಾನ ತೆರಿಗೆ ರಿಟರ್ನನ್ನು ಸಲ್ಲಿಸಬೇಕು. ಫೈಲಿಂಗ್ ಮಾಡಬೇಕು. ನೀವು ಯಾವುದೇ ವಿದೇಶ ಪ್ರವಾಸ ಮಾಡಿ ಅದಕ್ಕೆ 2 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿದರೆ ಅವಾಗಲೂ ಕೂಡ ನೀವು ಇದನ್ನು ವರಮಾನ ತೆರಿಗೆ ರಿಟರ್ನನ್ನು ಸಲ್ಲಿಸಬೇಕು. ಆಮೇಲೆ ನಿಮಗೆ ತೆರಿಗೆ ಕಡಿತ 25,000ಕ್ಕಿಂತ ಜಾಸ್ತಿ ಅಥವಾ ತೆರಿಗೆ ಸಂಗ್ರಹ ಮೂಲದಲ್ಲಿ 25,000ಕ್ಕಿಂತ ಜಾಸ್ತಿ ಇದ್ದರೆ ಅವರು ಕೂಡ ಸಲ್ಲಿಸಲೇಬೇಕು. ಹಿರಿಯ ನಾಗರಿಕೆ ಇದು 25,000ದಿಂದ 50,000ಕ್ಕೆ ಹೆಚ್ಚಿಗೆ ಆಗಿದೆ.
ಇವರೆಲ್ಲರೂ ಕಡ್ಡಾಯವಾಗಿ ತಮ್ಮ ವರಮಾನ ತೆರಿಗೆ ಇದನ್ನು ವ್ಯಕ್ತಿಗಳು ಸಲ್ಲಿಸಲೇಬೇಕಾದಂಥ ಹೊಣೆ ಇದೆ ಕಾಯ್ದೆ ಪ್ರಕಾರ. ಓಕೆ ಸರ್, ಈಗ ನನ್ನೊಂದು ಪ್ರಶ್ನೆ, ಈಗ ಒಬ್ಬರು ಏನೋ ಕೃಷಿ ಮಾಡಿ ಅಥವಾ ಏನೋ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಿ ಅವರ ಅಕೌಂಟಲ್ಲಿ ಸುಮಾರು ಒಂದು 50 ಲಕ್ಷಕ್ಕಿಂತ ಜಾಸ್ತಿ ಹಣ ಬಂದರೆ ಅವರು ಕೂಡ ಫೈಲಿಂಗ್ ಮಾಡಬೇಕಾ ಬೇಡವಾ? ಅಲ್ಲ, ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇವಾಗ ನಿಮ್ಮ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಯಲ್ಲಿ ಇವಾಗ ಏನಾಗುತ್ತೆ ಅಂದರೆ ನೀವು ಇದನ್ನು 4 ವಿಭವಾಗಿ ವಿಂಗಡಿಸಬೇಕು. ಒಂದೇನು ಅಂತಂದರೆ ಸಂಬಳದಾರರು, ಓಕೆ, ವ್ಯವಹಾರಗಾರರು ಮತ್ತು ವೃತ್ತಿಪರರು ಅಂತ ಮೂರು ವಿಧ. ಆಯಿತಾ? ಇವಾಗ ನಿಮ್ಮ ವರಮಾನದಲ್ಲಿ ಏನಂದರೆ ನಿಮ್ಮ ಮೂಲತಃ ವರಮಾನ, ಸಂಬಳ, ಭತ್ಯೆಗಳು ಹಾಗೂ ಇತರ ಸವಲತ್ತುಗಳು, ಹಾಗೂ ನಿಮಗೆ ಬರ್ತಕ್ಕಂಥ ಬ್ಯಾಂಕಿಂದ ಬರ್ತಕ್ಕಂಥ ಬಡ್ಡಿ, ನಿಮ್ಮ ವಿನಿಯೋಜನೆಯಿಂದ ಬರ್ತಕ್ಕಂಥ ಲಾಭಾಂಶ, ಆಮೇಲೆ ನೀವು ಯಾವುದೇ ಬಂಡವಾಳ ಆಸ್ತಿಯನ್ನು ಮಾರಿದಿಂದ ಬರ್ತಕ್ಕಂಥ ಲಾಭ, ಅಥವಾ ನಿಮಗೆ ಯಾವುದೇ ಇದರಲ್ಲಿ ಬರ್ತಕ್ಕಂಥ ಬಹುಮಾನಗಳು, ಲಾಟ್ರಿ ಪ್ರೈಸುಗಳು, ಆ ಥರದ್ದು ಆದಾಯ, ಇವೆಲ್ಲ ಇರ್ತಕ್ಕಂಥದ್ದು ಒಂದು ಹಂತ. ಓಕೆ. ಎರಡನೇದಂದರೆ ನೀವು ವೃತ್ತಿಪರರು, ನೀವು ವೈದ್ಯರಾಗಿರ್ಬೋದು, ವಕೀಲರಾಗಿರ್ಬೋದು, ಅಥವಾ ನಿಮ್ಮ ಥರ ಫೋಟೋಗ್ರಾಫರ್ ಆಗಿರ್ಬೋದು, ಅವರ ಆದಾಯ ಏನಿದೆ ಅದರ ಮೇಲೆ ಬರ್ತಕ್ಕಂಥ ಅವರು ಬೇರೆ ಒಂದು ಗುಂಪಿಗೆ ಸೇರ್ತಾರೆ. ಅದೇ ಥರ ಇವಾಗ ನಾನು ಒಂದು ವ್ಯವಹಾರ ನಡೆಸ್ತಾ ಇದ್ದೀನಿ ಅಂತಂದರೆ ನನ್ನ ವಹಿವಾಟು, ಗೊತ್ತಾಯ್ತಾ? ಆ ವಹಿವಾಟಿನ ಮೇಲೂ ಕೂಡ ಅವಲಂಬಿತವಾಗಿ ಅವರು ತೆರಿಗೆ ಅದಕ್ಕೆ ಒಳಪಡ್ತಾರೆ. 10 ಲಕ್ಷಕ್ಕಿಂತ ಜಾಸ್ತಿ ವಹಿವಾಟು ನಡೆಸ್ತಕ್ಕಂಥ ವೃತ್ತಿಪರರು ಕೂಡ ತೆರಿಗೆ ಇದನ್ನು ಸಲ್ಲಿಸಲೇಬೇಕಾಗುತ್ತೆ, ಅವ್ರಿಗೆ ಲಾಭ ಇರಲಿ ಬಿಡಲಿ, ಆಯಿತಾ? ಅದೇ ಥರ 60 ಲಕ್ಷಕ್ಕಿಂತ ಹೆಚ್ಚಿಗೆ ವಹಿವಾಟು ನಡೆಸ್ತಕ್ಕಂಥ ಬೇರೆ ವಹಿವಾಟುದಾರರು, ಅಂದರೆ ವೃತ್ತಿಪರರು ಅಲ್ಲದೇ ಇರೋರು, ನೀವು ಹೇಳಿದಾಗ ಇವಾಗ ಯಾವುದೋ ಒಂದು ಸಣ್ಣ ವ್ಯಾಪಾರ ಮಾಡ್ತಿರೋರು, ಅವರು ಕೂಡ ವರಮಾನ ತೆರಿಗೆಯನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಅವರು ಸಲ್ಲಿಸಬೇಕಾದ ವರಮಾನ ತೆರಿಗೆ ಫಾರಮ್ ಇದೆಯಲ್ಲ, ಬೇರೆ ಬೇರೆ ಇದೆ. ಇವಾಗ ITR 1 ಸಾಮಾನ್ಯವಾಗಿ ಇವರು ಯಾರು ಸಂಬಳದಾರರು, ನೌಕರದಾರರು ಸಲ್ಲಿಸ್ತಕ್ಕಂಥದ್ದು. ಓಕೆ. ITR 2 ಅದರಲ್ಲಿ ಈ ಸಂಬಳದಾರರು 50 ಲಕ್ಷಕ್ಕಿಂತ ಒಟ್ಟು ಆದಾಯ ಅವರದು ಕಮ್ಮಿ ಇದ್ದರೆ ಈ 1 and 2 ಅನ್ವಯ ಆಗುತ್ತೆ. ಅವರ ಒಟ್ಟು ಆದಾಯ ವರ್ಷಕ್ಕೆ ಆದಾಯ 50 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರು ಅದನ್ನು ಆಡಿಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದೇ ಥರ 3, 4 ಇದೆಯಲ್ಲ, 3, 4 ಈ ಬಿಸ್ನೆಸ್ ಮನ್ ಅಥವಾ ಪ್ರೊಫೆಷನಲ್ಸ್ಗೆ ಅನ್ವಯ ಆಗುತ್ತೆ. ಓಕೆ. 3 ಎಲ್ಲ ಥರದ ಬಿಸ್ನೆಸ್ ಮನ್ಗೆ ಅನ್ವಯ ಆಗುತ್ತೆ. 4ರಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ಇನ್ನೂ ಒಂದು ಥರ ಇದೆ. ಇವಾಗ ಏನು ಅಂದರೆ ನಾನು ಲೆಕ್ಕ ಇಟ್ಟಿಲ್ಲ, ಅಂದರೆ ನನ್ನ ಆದಾಯ ವೆಚ್ಚದ ಲೆಕ್ಕ ಇಟ್ಟು ನನ್ನ ಬ್ಯಾಲೆನ್ಸ್ ಶೀಟ್ ಮಾಡಿದಿರಾ ಆಡಿಟ್ ಮಾಡಿದರೆ ನನ್ನ ಸಣ್ಣ ಫಾರ್ಮ್ ಅಂತಂದರೆ ನಂದು 10 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಾನೇನು ಮಾಡ್ಬೋದು ಅಂದರೆ ನನಗೆ 3% ಅವರು ನಿರ್ಧಾರ ಮಾಡಿದ್ದಾರೆ, ಇಷ್ಟು ಇದನ್ನು ನನ್ನ ಲಾಭ ಅಂಥೇಳಿ, ಅದು ನನ್ನ ಲಾಭ ಅಂಥೇಳಿ, ಅದು ವರಮಾನ ಅಂಥೇಳಿ ಅದ್ರ ಮೇಲೆ ತೆರಿಗೆ ಕಟ್ಬೋದು. ಕಾಲ್ಡ್ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂತ ನಾವೇನು ಹೇಳ್ತೀವಿ, ಆ ಥರದವರು ಅದನ್ನು ಮಾಡ್ಬೋದು. ಮೊದಲನೇದೇನಿದೆ, ನಿಮಗೆ ಯಾವುದೇ ಇದರಲ್ಲಿ ಎಲ್ಲರೂ ಮೂಲದಲ್ಲಿ ತೆರಿಗೆ ಕಡಿತ ಆಗಿದೆ ಅಂತ ಇಟ್ಕೊಳ್ಳಿ. ಇವಾಗ ನಿಮ್ಮದು ಬ್ಯಾಂಕಲ್ಲಿ ಒಂದು ಡೆಪಾಸಿಟ್ ಇದೆ, ಅದ್ರ ಮೇಲೆ ಬಡ್ಡಿ ಬಂತು, ನೀವು ಅದಕ್ಕೆ ಸೂಕ್ತವಾದ ಫಾರಮನ್ನು ಸಲ್ಲಿಸಿಲ್ಲ, ಅದರಿಂದ ಅವರು ತೆರಿಗೆಯನ್ನು ಕಡಿತ ಮಾಡಿದ್ದಾರೆ. ಆದರೆ ನಿಮಗೆ ತೆರಿಗೆ ಒಳಪಡೋಷ್ಟು ವರಮಾನ ಇಲ್ಲ. ಇವಾಗ ನೀವು ಅದನ್ನು ಸರ್ಕಾರದಿಂದ ವಾಪಸ್ ಕೊಡಬೇಕಾದ್ರೆ ನೀವು ಈ ರಿಟರ್ನ್ ಸಬ್ಮಿಟ್ ಮಾಡೋ ಮೂಲಕ ಮಾತ್ರನೇ ನೀವು ವಾಪಸ್ ತೊಗೋಬೋದು. ಅದೇ ಥರ ನೀವೇನಾಗಿದೆ ಅಂದರೆ ನಿಮಗೆ ಮೂಲದಲ್ಲಿ ತೆರಿಗೆಯನ್ನು ವಸೂಲಿ ಮಾಡ್ತಾರೆ. ಇವಾಗ ಏನಾಗಿದೆ ನಾನು ಹೇಳಿದ್ನಲ್ಲ, ನೀವು ವಿದೇಶ ಪ್ರವಾಸ ಹೋಗುವಾಗ ನೀವು ಅಷ್ಟು ಹಣವನ್ನು ಇದು ಮಾಡಿದ್ರೆ, ಅಥವಾ ನೀವು ಯಾರಿಗಾದರೂ ಬೇರೆ ದೇಶಕ್ಕೆ ಹಣವನ್ನು ರವಾನೆ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್, ಇದು ಒಂದು ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್, ಅಂದರೆ ನಿಮಗೆ ಬರಬೇಕಾದ ವರಮಾನದಲ್ಲಿ ಸ್ವಲ್ಪ ಅಂಶವನ್ನು ಕಡಿತ ಮಾಡಿ ನಿಮಗೆ ಕಡಿಮೆ ವರಮಾನ ಕೊಡೋದು, TDS. ಇವಾಗ ನಿಮಗೆ ಸಂಬಳದಲ್ಲಿ ನೀವು ಕೊಡಬೇಕಾದ ತೆರಿಗೆಯನ್ನು ಕಡಿತ ಮಾಡಿ ಮಾಡ್ತಕ್ಕಂಥದ್ದು. ಇನ್ನೊಂದು ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸ್ ಅಂತಂದರೆ, ಇವಾಗ ನೀವು 5 ಲಕ್ಷ ರೂಪಾಯಿ ಒಂದು ವಿದೇಶ ಪ್ರವೇಶ ಕೊಟ್ಟರೆ ಅವರು 5% 25,000 ಹೆಚ್ಚಿಗೆ ಹಣ ನಿಮ್ಮ ಹತ್ರ ಕಲೆಕ್ಟ್ ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ನಿಮ್ಮ ಹೆಸರಿನಲ್ಲಿ ಜಮಾ ಮಾಡ್ತಾನೆ. ಈ ಪ್ಯಾನ್ ನಂಬರ್ ನೋಡಿಂದ ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಅದನ್ನು ನೀವು ಕೊಡಬೇಕಾದ ಒಟ್ಟು ತೆರಿಗೆಯಲ್ಲಿ ಇದನ್ನು ಉತ್ತಾರ ಹಾಕ್ಕೋಬೋದು. ನಿಮಗೆ ಒಟ್ಟು ತೆರಿಗೆ ಹೊಣೆ ಎಷ್ಟು ಬರುತ್ತೆ ಅದನ್ನು ಮಾಡ್ಬೋದು. ಸೊ ನಾನು ಆಗಲೇ ಹೇಳಿದಾಗೆ 25,000ಕ್ಕಿಂತ ಹೆಚ್ಚು ಅಥವಾ 50,000ಕ್ಕಿಂತ ಹಿರಿಯ ನಾಗರಿಕರಿಗಿದ್ದರೆ ಅವರು ಸಲ್ಲಿಸಲೇಬೇಕು. ಅಥವಾ ಅವರಿಗೆ ತೆರಿಗೆ ಇಲ್ವಾ ಅಂತ ಇಟ್ಕೊಳ್ಳಿ, ತೆರಿಗೆಗಿಂತ ಕಡಿಮೆ ಇದೆ ಅವ್ರ ಒಟ್ಟು ಆದಾಯ ಎಲ್ಲ ಅನ್ನೋದಿದ್ದೇನೆ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರು ಅದನ್ನು ವಾಪಸ್ ಪಡಿಬೇಕು ಹಣವನ್ನು. ಇವಾಗ ನಾನು ತೆರಿಗೆ ಹೊಣೆ ಇಲ್ಲ, ಆದರೆ ನನ್ನ ತೆರಿಗೆ ಮೂಲದಲ್ಲಿ ಕಡಿತ ಆಗಿದೆ, ಅದನ್ನು ನಾನು ವಾಪಸ್ ತೊಗೋಬೇಕು ಅಂದರೆ ಅವಾಗ ಅವರು ಈ ರಿಟರ್ನನ್ನು ಸಬ್ಮಿಟ್ ಮಾಡಿದ್ರೆ ಅವಾಗ ಅವ್ರಿಗೆ ಅದು ಆ ಹಣ ವಾಪಸ್ ಬರುತ್ತೆ, ಬಡ್ಡಿ ಸಮೇತ ಬರುತ್ತೆ. ಏಕೆಂದರೆ ನೀವು ತಡ ಮಾಡೋದನ್ನು ಹೇಗೆ ಬಡ್ಡಿ ಕೊಡಬೇಕೋ, ನೀವು ತಡ ಮಾಡಿ ಕಟ್ಟುವ ತೆರಿಗೆಗೆ ಬಡ್ಡಿ ಕೊಡಬೇಕೋ, ಅವರು ವಾಪಸ್ ಕೊಡೋ ಬಡ್ಡಿಗೂ ಕೂಡ ತೆರಿಗೆ ತಡ ಮಾಡಿದರೆ ಅವರು ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ. ಇದು ಒಂದು. ಎರಡನೇದೇನು ಅಂತಂದರೆ, ಈಗ ನಿಮಗೆ ಗೊತ್ತಿರೋ ಹೊಸ ತೆರಿಗೆ ಪದ್ಧತಿ ಮತ್ತು ಹಳೆ ತೆರಿಗೆ ಪದ್ಧತಿ ಬಗ್ಗೆ ನಾನು ಹೇಳಿದೆ. ಸಾಮಾನ್ಯವಾಗಿ ಇವಾಗ ಏನಾಗಿದೆ ಅಂತಂದರೆ ಎಲ್ಲ ವೈಯಕ್ತಿಕ ತೆರಿಗೆದಾರರಿಗೆ
ಅವರನ್ನು ಎಲ್ಲರನ್ನೂ ಹೊಸ ಪದ್ಧತಿಯಲ್ಲಿ ಅಳವಡಿಸಲಾಗುತ್ತೆ. ನನಗೆ ಹೊಸ ಪದ್ಧತಿ ಬೇಡ, ನಾನು ಹಳೆಯ ಪದ್ಧತಿನಲ್ಲೇ ಮುಂದುವರಿತೀನಿ ಅನ್ನೋದ್ರೆ ನೀವು ಅದಕ್ಕೆ ಆಯ್ಕೆ ಇರುತ್ತೆ. ಆದರೆ ಆಯ್ಕೆ ನೀವು 31 ಜುಲೈ ಒಳಗೆ ಮಾತ್ರ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಸಿಗುತ್ತೆ ಹೊರತು 31 ಜುಲೈ ಆದಮೇಲೆ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಓಕೆ, ಇದೊಂದು ಭಾಳ ಇದು. ಆಮೇಲೆ ಏನು ಅಂದರೆ ನಿಮಗೆ ಇವಾಗ ಈ ಬಂಡವಾಳ ತೆರಿಗೆ ಅಂತೇಳಿ ನಾನು ಹೇಳಿದೆ, ಬಂಡವಾಳ ಲಾಭ ತೆರಿಗೆ ಅಂತೇಳಿ. ಈ ಬಂಡವಾಳ ಲಾಭ ತೆರಿಗೆಯಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ಬೇರೆ ದರದಲ್ಲಿ ವರಮಾನ ತೆರಿಗೆಯನ್ನು ವಿಧಿಸಲಾಗುತ್ತೆ. ಕ್ಯಾಪಿಟಲ್ ಗೈನ್ಸು ಟ್ಯಾಕ್ಸ್ ಅಂತಂದರೆ ಅದು ಇನ್ಕಮ್ ಟ್ಯಾಕ್ಸ್ನ ಭಾಗ. ಅದು ಅದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಯಾವುದೇ ಒಂದು ವರ್ಷದಲ್ಲಿ ಬಂಡವಾಳ ತೆರಿಗೆ ನಷ್ಟ ಆಗಿದೆ ಅಂತ ಇಟ್ಕೊಳ್ಳಿ, ಆ ನಷ್ಟನ ಮುಂದಿನ ವರ್ಷದಲ್ಲಿ ಬರೋ ಲಾಭದಲ್ಲಿ ನೀವು ಉತ್ತಾರ ಹಾಕ್ಕೊಂಡು ಕಡಿಮೆ ತೆರಿಗೆ ಕೊಡ್ಬೋದು. ಮುಂದೆ ನೀವು ತೆರಿಗೆ ರಿಟರ್ನನ್ನು ಸರಿಯಾದ ಸಮಯದಲ್ಲಿ ಸಲ್ಲಿಸದೇ ಇದ್ದರೆ ಈ ಕ್ಯಾರಿ ಓವರ್ ಆಫ್ ಲಾಸ್ ಇದೆಯಲ್ಲ ಅದನ್ನು ಕೊಡದೇ ಇರ್ಬೋದು. ಇದು ಒಂದು. ಆಮೇಲೆ ಮೂರನೇದೇನೆಂದರೆ ಬಂಡವಾಳ ತೆರಿಗೆ ಅಲ್ದಿರ ನೀವು ಮನೆಯಿಂದ ಬರುವ ಲಾಭ ಇದೆಯಲ್ಲ, ಹೌಸ್ ಪ್ರಾಪರ್ಟಿ, ದಟ್ ಈಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆಯಲ್ಲ, ಮನೆ ಇದೆ, ನೀವು ಬಾಡಿಗೆ ಕೊಟ್ಟಿದ್ದೀರಾ, ಬಾಡಿಗೆ ಬರ್ತಾ ಇದೆ, ಆ ವರಮಾನ ಇದೆಯಲ್ಲ, ಅದರಲ್ಲಿ ಏನಾಗುತ್ತೆ ಅಂತಂದರೆ ಆ ಮನೆ ಕಂಪ್ಲೀಟ್ ಆಗೋಕ್ಕೆ ಮುಂಚೆ ಇವಾಗ ಏನಾಗುತ್ತೆ ಅಂದರೆ ಆ ಲಾಭ ನಿಮಗೆ ತೆರಿಗೆಯಲ್ಲಿ ಕಳಿಯೋಕ್ಕೆ ಕೊಡೋದು ಮನೆ ಕಂಪ್ಲೀಟ್ ಆಗಿ ಅದನ್ನು ನೀವು ಬಾಡಿಗೆ ಕೊಟ್ಟು ಅದರಿಂದ ಬರೋ ಬಾಡಿಗೆ ಇಲ್ಲಲ್ವಾ, ಅದಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ನೀವು ಆಗಲೇ ಸಾಲ ತೊಗೊಂಡು ಮನೆ ಕಟ್ತಾ ಇದ್ದೀರಾ, ಮನೆ ಕಟ್ಟಕ್ಕೆ 1 ವರ್ಷ 2 ವರ್ಷ ಆಗುತ್ತೆ. ಆ ಸಮಯದಲ್ಲಿ ನೀವು ಬಡ್ಡಿ ಕೊಡ್ತಾ ಇದ್ದೀರಾ ಸಾಲಕ್ಕೆ, ನೀವು ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ, ಅದನ್ನು ನೀವು ಅಕ್ಯುಮುಲೇಟೆಡ್ ಲಾಸ್ ಅಂತ ನೀವು ಅದನ್ನು ತೊಗೊಂಡು ಅದನ್ನು ಮುಂದೆ ಬರೋ ಲಾಭದಲ್ಲಿ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ನೀವು ಸರಿಯಾದ ಸಮಯದಲ್ಲಿ ತೆರಿಗೆ ರಿಟರ್ನನ್ನು ಸಬ್ಮಿಟ್ ಮಾಡಿದ್ರೆ ಆವಾಗ ನೀವು ಕ್ಯಾರಿ ಓವರ್ ಲಾಸ್ನ ಮುಂದೆ ಅಡ್ಜಸ್ಟ್ ಮಾಡ್ಕೋಬೋದು. ಆಯಿತಾ. ಆಮೇಲೆ ಇನ್ನೊಂದೇನು ಅಂತಂದರೆ ತೆರಿಗೆ ಕೊಡೋದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಇದಿದೆ, ಯಾವ ಹಂತದಲ್ಲಿ ನೀವು ತೆರಿಗೆಯನ್ನು ಪಾವತಿ ಮಾಡಬೇಕು. ಒಂದು ಅಡ್ವಾನ್ಸ್ ಟ್ಯಾಕ್ಸು, ಅಂದರೆ ಪ್ರತಿ ತ್ರೈಮಾಸಿಕದಲ್ಲೂ ಆ ವರ್ಷದ ನೀವು ಆದಾಯವನ್ನು ಲೆಕ್ಕ ಹಾಕಿ ಎಷ್ಟು ತೆರಿಗೆ ಬರೋದಂತನೋ ಅದರ ಒಂದು ಭಾಗವನ್ನು ತೆರಿಗೆಯನ್ನು ನೀವು ಪಾವತಿಸಬೇಕು. ಜೂನ್ 15, ಸೆಪ್ಟೆಂಬರ್ 15, ಡಿಸೆಂಬರ್ 15, ಮಾರ್ಚ್ 15ಕ್ಕೆ ನೀವು ಅದನ್ನು ಸಲ್ಲಿಸದೇ ಇದ್ರೆ ಏನಾಗುತ್ತೆ ಅಂತಂದರೆ ಅವರು ಅದ್ರ ಮೇಲೆ ಬಡ್ಡಿ ಕೊಡಬೇಕಾಗುತ್ತೆ. ಅದೇ ಥರ ನೀವು ಜುಲೈ 31ಕ್ಕೆ ನೀವು ರಿಟರ್ನ್ ಸಬ್ಮಿಟ್ ಮಾಡುವಾಗ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂತೇಳಿ ನನ್ನ ಪ್ರಕಾರ ನನ್ನ ತೆರಿಗೆ ಹೊಣೆ ಇಷ್ಟು ಅಂತೇಳಿ ಲೆಕ್ಕ ಹಾಕಿ ಈಗಾಗಲೇ ನೀವು ಕೊಟ್ಟಿರ್ತಕ್ಕಂಥ ಮುಂಗಡ ತೆರಿಗೆ ಏನು ಕೊಟ್ಟಿದ್ದೀರ ಅದನ್ನು ಕಳೆದು ಉಳಿದ ಹಣವನ್ನು ಕೊಟ್ಬಿಟ್ಟು ಆಮೇಲೆ ನೀವು ತೆರಿಗೆಯನ್ನು ಇದು ಕೊಡಬೇಕು. ಅದು ನೀವು ಕೊಡದೇ ಹೋದ್ರೆ ಏನಾಗುತ್ತೆ ಅಂದರೆ ಮತ್ತೆ ತಿರ್ಗಾ ಈ ಹಣದ ಮೇಲೆ ಕೂಡ ನೀವು ಬಡ್ಡಿ ಕೊಡಬೇಕಾಗುತ್ತೆ. ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂದರೆ ಸ್ವಯಂ ನಿರ್ಧಾರಿತ ವರಮಾನ ತೆರಿಗೆ ಇದೆಯಲ್ಲ ಅದ್ರ ಮೇಲೆ ಕೂಡ ನಿಮಗೆ ಬಡ್ಡಿಯನ್ನು ಆಕರ್ಷಿಸಲಾಗುತ್ತೆ. ಆಯಿತಾ. ಆಮೇಲೆ ಹಾಗಾಗಿ ನಿಮಗೆ ನೀವು ರಿಟರ್ನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟ್ಯಾಕ್ಸ್ ಬಂತು ಅಂತೇಳಿ, ನೀವು ಅದಕ್ಕೆ ವ್ಯವಸ್ಥೆ ಮಾಡಿ ಅಷ್ಟು ಹಣನ ಕೊಟ್ಬಿಟ್ರೆ ನೀವು ಬಡ್ಡಿ ಕೊಡೋದನ್ನು ತಪ್ಪಿಸ್ಕೋಬೋದು. ಆಯಿತಾ. ಆಮೇಲೆ ಭಾಳ ಮುಖ್ಯವಾಗಿ ಏನು ಅಂತಂದರೆ ಈ ITR 1, 2, 3, 4 ಇದೆಯಲ್ಲ ಇದನ್ನೆಲ್ಲ ಸಬ್ಮಿಟ್ ಮಾಡಿದ ಮೇಲೆ ನಾವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು. ಅಂದರೆ ಜಾಲತಾಣದ ಮೂಲಕ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಜಾಲತಾಣದ ಮೂಲಕ ಮಾಡಬೇಕು. ಹಾಗಾಗಿ ಅಲ್ಲೇನಾಗುತ್ತೆ ಅಂದರೆ ಅದನ್ನು ನೀವು ಜಾಲತಾಣದ ಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಅವರಿಂದ ಒಂದು ಸ್ವೀಕೃತಿ ಬರುತ್ತೆ. ಆ ಸ್ವೀಕೃತಿ ಬರೋಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ನೀವೇ ಅದನ್ನು ಸಲ್ಲಿಸಿದ್ದೀರಿ ಅನ್ನೋದಕ್ಕೆ ಒಂದು ದಾಖಲೆ ಬೇಕು. ಅದನ್ನು ದಾಖಲಿಸೋಕ್ಕೆ 3 ವಿಧವಾದ ವಿಧಾನಗಳನ್ನು 4 ವಿಧಾನಗಳನ್ನು ಕೊಟ್ಟಿದ್ದಾರೆ. ಮೊದಲನೇದೇನು ಅಂತಂದರೆ ನೀವು ಎಲೆಕ್ಟ್ರಾನಿಕ್ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಇದ್ದರೆ ಅದ್ರ ಮೂಲಕ ಅದನ್ನು ಕೋಟ್ ಮಾಡೋದ್ರ ಮೂಲಕ ಮಾಡ್ಬೋದು. ಎಲ್ಲರ ಹತ್ರನೂ ಎಲೆಕ್ಟ್ರಾನಿಕ್ ಡಿಜಿಟಲ್ಸ್ ಇರೋದಿಲ್ಲ. ಅದಿಲ್ಲದೆ ಇದ್ದವರು ಏನು ಮಾಡ್ಬೋದು ಅಂತಂದರೆ ಅವರ ಆಧಾರ್ ಕಾರ್ಡಿಂದ OTP ತೆಗೆದು ಅದನ್ನು ಕೊಟ್ಟು ಮಾಡ್ಬೋದು. ಇಲ್ಲಪ್ಪ ನನಗೆ ಆಧಾರ್ ಕಾರ್ಡ್ OTPದು ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಆಗ್ತಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆ ಇಂಟರ್ನೆಟ್ ಬ್ಯಾಂಕಿಂಗ್ ಇದೆಯಲ್ಲ ಅದರ ಪಾಸ್ವರ್ಡ್ ಕೊಡೋದ್ರ ಮೂಲಕ ಅದು OTP ತೊಗೊಂಡು ಅಥವಾ ನಿಮ್ಮ ATM ಕಾರ್ಡ್ ಇದೆಯಲ್ಲ ATM ಕಾರ್ಡಿನ OTP ಮೂಲಕ 2 ಕಾರ್ಡ್ ತೊಗೊಂಡು ಮಾಡ್ಬೋದು. ಇದು ಯಾವುದು ನನಗೆ ಮಾಡೋಕ್ಕಾಗಲ್ಲ, ಡಿಜಿಟಲ್ ನನಗೆ ಗೊತ್ತಿಲ್ಲ ಅಂತ ಅಂದರೆ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ಅನೆಕ್ಸರ್ 5 ಅಂತ ಒಂದಿದೆ, ಅದನ್ನು ಪ್ರಿಂಟ್ ಮಾಡಿ ಅದಕ್ಕೆ ನಿಮ್ಮ ಸಹಿ ಹಾಕಿ ಅದನ್ನು ನೀವು ಬೆಂಗಳೂರಿನಲ್ಲಿರ್ತಕ್ಕಂಥ ಕೇಂದ್ರೀಯ ಸಂಸ್ಕರಣಾ ವಿಭಾಗ ಇದೆ ವರಮಾನ ತೆರಿಗೆಯ ರಿಟರ್ನ್ಗಳನ್ನು, ಅಲ್ಲಿಗೆ 30 ದಿನದೊಳಗೆ ಕಳಿಸ್ಬೇಕು. ನೀವು 30 ದಿನದೊಳಗೆ ಕಳಿಸದೆ ಹೋದರೆ ನೀವು ಸಲ್ಲಿಸಿರ್ತಕ್ಕಂಥ ರಿಟರ್ನು ಅಸಿಂಧು ಆಗುತ್ತೆ, ಮತ್ತೆ ನೀವು ಸಲ್ಲಿಸಲಿಲ್ಲ ಅನ್ನೋ ಇದಕ್ಕೆ ಹೋಗುತ್ತೆ ಅದು ಒಂದು. ಆಯಿತಾ. ಇದಾದ ಮೇಲೆ ವಿನಾಯಿತಿ ಅಂತ ಇವಾಗ ಯಾರು ಇವಾಗ ನಾನು ರಿಟರ್ನೇ ಸಬ್ಮಿಟ್ ಮಾಡ್ದಿರ ಇರೋ ತಕ್ಕ ಯಾರಿಗಾರು ವಿನಾಯಿತಿ ಇದೆಯಾ ಅಂದರೆ ಹೌದು ಅದು ಇದೆಯಾ. ಸಂಬಳದಾರರಲ್ಲಿ 75 ವರ್ಷಕ್ಕಿಂತ ಹೆಚ್ಚಾಗಿದ್ದರೆ ಸಿಟಿಜನ್ನು ಅವರಿಗೆ 2 ವಿಧವಾದ ಆದಾಯ ಇರಬೇಕು. ಒಂದು ಪಿಂಚಣಿ, ಇನ್ನೊಂದು ಬ್ಯಾಂಕಿಂದ ಬರ್ತಕ್ಕಂಥ ಬಡ್ಡಿ. ಇದು 2 ಇದ್ದು
ಇದ್ರ ಮೇಲೆ ಬರಬೇಕಾದಂಥ ತೆರಿಗೆ ಮೂಲದಲ್ಲೇ ಕಡಿತ ಆಗಿದ್ದರೆ ಅವರು ಯಾವುದೇ ವಿಧವಾದ ರಿಟರ್ನ್ನ ಸಬ್ಮಿಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ಇರ್ತಕ್ಕಂಥ ಒಂದೇ ಒಂದು ದಾರಿ, ಆಯಿತಾ. ಹಾಗಾಗಿ ಇದು ಭಾಳ ಸರಳವಾಗಿದೆ. ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಸೈಟಿಗೆ ಹೋದರೆ, ಜಾಲತಾಣಕ್ಕೆ ಹೋದರೆ ನಿಮಗೆ ಬೇಕಾದಷ್ಟು ಮಾಹಿತಿಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಥವಾ ನೀವು ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಪ್ರಿಪೇರರ್ ಅವರ ಸಹಾಯವನ್ನು ತೊಗೋಬೋದು. ಓಕೆ, ಆಯಿತಾ. ಅವರು ಕೂಡ ಇದಕ್ಕೆ ಸಹಾಯ ಮಾಡ್ತಾನೆ. ಚಾರ್ಟೆಡ್ ಅಕೌಂಟೆಂಟ್ಗಳು ನೀವು ಅವ್ರ ಶುಲ್ಕ ಆಮೇಲೆ ಬೇಕಾದಷ್ಟು ಜಾಲತಾಣಗಳಲ್ಲಿದೆ. ಅದರಲ್ಲಿ ಈಗ ಮತ್ತೆ ತಿರ್ಗಾ ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಮಾಡ್ತಕ್ಕಂಥದ್ದು, ಆಮೇಲೆ ವ್ಯಕ್ತಿ ಅದಕ್ಕೆ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು, ಆ ಥರ ಜಾಲತಾಣಗಳಿವೆ. ಅವರು ಸಾಮಾನ್ಯವಾಗಿ ನಿಮಗೆ 1,000 ರೂಪಾಯಿಯಷ್ಟು ಶುಲ್ಕವನ್ನು ವಿಧಿಸ್ತಾರೆ ಒಂದು ರಿಟರ್ನ್ ಸಬ್ಮಿಟ್ ಮಾಡೋಕ್ಕೆ. ಬಟ್ ಆದರೆ ಸಾಮಾನ್ಯವಾಗಿ ನಿಮಗೆ ಜಾಲತಾಣಕ್ಕೂ ಹೋಗಿ ಮಾಡೋಂಥ ನಿಮಗೆ ಇದಿದ್ದರೆ, ನಿಮಗೆ ಅನುಭವ ಇದ್ದರೆ ನೀವೇ ಮಾಡ್ಬೋದು, ಅದೇನಂಥ ಇದೇನಿಲ್ಲ. ಯಾಕೆ ಅಂತಂದರೆ ಅದು ನಾನು ರಿಟರ್ನ್ ಸಬ್ಮಿಟ್ ಮಾಡಿದ್ರು ಕೂಡ ವರಮಾನ ತೆರಿಗೆ ಇಲಾಖೆ ಏನಂದರೆ ಇದುವರೆಗೆ ಅವರಿಗೆ ಏನೇನು ಮಾಹಿತಿ ಬಂದಿದೆ, ಎಲ್ಲೆಲ್ಲಿಂದ ವರಮಾನ ನಿಮಗೆ ಕೊಟ್ಟಿದೆ ಅನ್ನೋದೆಲ್ಲ ಮಾಹಿತಿ ಇದೆ. ಅದನ್ನೆಲ್ಲ ಅದಾಗಲೇ ರಿಟರ್ನಲ್ಲಿ ತುಂಬಿರುತ್ತೆ. ಅದರಲ್ಲಿ ಇರೋದನ್ನು ನೀವು ನಿಮ್ಮ ಬ್ಯಾಂಕ್ ಖಾತೆ ಜೊತೆ ತಾಳೆ ನೋಡಿ, ಅದರಲ್ಲಿ ಇಲ್ಲದೇ ಇರೋದು ಏನಾದ್ರು ಬೇರೆ ಇದ್ದರೆ ಅದನ್ನು ಸೇರಿಸಿದ್ರೆ ಆವಾಗ ನಿಮಗೆ ನೀವು ಸುಲಭವಾಗಿ ಅದರಲ್ಲಿ 3 ಇಂಪಾರ್ಟೆಂಟು ಇನ್ಫಾರ್ಮೇಷನ್ನ ನೀವು ನೋಡಬೇಕು. ಒಂದು AS-26. AS-26 ನಿಮ್ಮ ರಿಟರ್ನಿಗೆ ಲಾಗಿನ್ ಆದರೆ, ನೀವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿಗೆ ಲಾಗಿನ್ ಆಗಿ ಯೂಸರ್ ಐ ಡಿ ನಿಮ್ಮ ಪ್ಯಾನ್ ನಂಬರು, ಪಾಸ್ವರ್ಡ್ ನೀವು ಸೆಟ್ ಮಾಡ್ತೀರಾ. ಓಪನ್ ಮಾಡಿದಾಗ ನೀವು ಅದರಲ್ಲಿ AS-26 ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಬಂದ ಆದಾಯದಲ್ಲಿ ಎಷ್ಟು ವರಮಾನ ತೆರಿಗೆ ಕಡಿತ ಆಗಿದೆ ಈ ವರ್ಷದಲ್ಲಿ ಅನ್ನೋದನ್ನು ಮಾಹಿತಿ ನಿಮಗೆ ಸಿಗುತ್ತೆ. ಆಮೇಲೆ ಆ್ಯನ್ಯುಯಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಅಂತ ಒಂದಿದೆ. ಆ್ಯನ್ಯುಯಲ್ ಇವಾಗ ನಾನು ಹೇಳಿದ್ನಲ್ಲ, ಇವಾಗ ನಿಮಗೆ ಯಾರ್ಯಾರು ಎಷ್ಟೆಷ್ಟು ಇವಾಗ ನಿಮ್ಮ ಉಳಿತಾಯ ಖಾತೆಗೆ ಎಷ್ಟು ಬಡ್ಡಿ ಕೊಟ್ಟಿದೆ ಅನ್ನೋದನ್ನು ಬ್ಯಾಂಕು ವರಮಾನ ತೆರಿಗೆ ಇಲಾಖೆಗೆ ತಿಳಿಸಿರುತ್ತೆ. ಆ ಇನ್ಫಾರ್ಮೇಷನ್ ಇರುತ್ತೆ. ನೀವು ಮಾಡಿರೋ ಹೂಡಿಕೆಗಳ ಮೇಲೆ ಎಷ್ಟು ಲಾಭಾಂಶ ಬಂದಿದೆ ಅನ್ನೋದು ತಿಳಿಸಿರೋದಿರುತ್ತೆ. ಅದ್ರ ಜೊತೆಯಲ್ಲಿ ಎಷ್ಟು ಅದರಲ್ಲಿ ತೆರಿಗೆ ಕಡಿತ ಆಗಿರೋ ಅನ್ನೋ ಇನ್ಫಾರ್ಮೇಷನ್ ಇರುತ್ತೆ. ಜೊತೆಗೆ ನಾನು ಹೇಳಿದ್ನಲ್ಲ, ನೀವು ವಿದೇಶಿ ಪ್ರವಾಸ ಹೋಗಿದ್ದು, ಈ ಥರದ್ದೆಲ್ಲ ಮಾಹಿತಿಗಳು, ಬ್ಯಾಂಕ್ನಲ್ಲಿ ಎಷ್ಟು ಖಾತೆಯಲ್ಲಿ ಎಷ್ಟು ಹಣ ಜಮಾ ಆಗಿದೆ ಅದನ್ನೆಲ್ಲನೂ ರಿಪೋರ್ಟ್ ಇರುತ್ತೆ. ನೀವು ವರಮಾನ ತೆರಿಗೆ ರಿಟರ್ನನ್ನು ಸಲ್ಲಿಸೋಕೆ ಮುಂಚೆ ಆಮೇಲೆ ನಿಮ್ಮ ಖಾತೆಯಲ್ಲಿ ಏನು ವಹಿವಾಟು ನಡೆದಿದೆ ಅನ್ನೋದನ್ನು ಎರಡನ್ನೂ ನೀವು ತಾಳೆ ಮಾಡ್ಕೊಂಡು ಸಲ್ಲಿಸಿದ್ರೆ ಯಾವುದೇ ವಿಧವಾದ ತೊಂದರೆಗಳು ಆಗೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ನೀವು ಸಲ್ಲಿಸಿದ್ರೆ ನಿಮಗೆ ವಾಪಸ್ ಬರಬೇಕಾದ ಹಣ ಸರ್ಕಾರದಲ್ಲಿರೋದು ವಾಪಸ್ ಬರುತ್ತೆ. ನೀವೇನಾದ್ರು ಕೊಡಬೇಕಾಗಿದ್ದರೆ ಬಡ್ಡಿ ಇಲ್ದಿರ ಕೊಡ್ಬೋದು. ಅಥವಾ ಆಮೇಲೆ ನೀವು ಸಮಯದ ಒಳಗೆ ನೀವು ರಿಟರ್ನ್ ಸಲ್ಲಿಸಿದರೆ ಯಾವುದೇ ಕಾರಣಕ್ಕಾಗಿ ನಿಮ್ಮ ರಿಟರ್ನಲ್ಲಿ ತಪ್ಪಾಗಿ ಅದನ್ನು ಮತ್ತೆ ತಿದ್ದಿ ನಾನು ಪರಿಷ್ಕರಿಸಿದ ರಿಟರ್ನನ್ನು ಸಲ್ಲಿಸೋಕ್ಕೆ ಕೂಡ ಅವಕಾಶ ಸಿಗಬೇಕು ಅಂತಂದರೆ ನೀವು 31 ಜುಲೈ ಒಳಗೆ ಇದನ್ನು ರಿಟರ್ನನ್ನು ಸಲ್ಲಿಸಬೇಕು. ಇದು ಭಾಳ ಇಂಪಾರ್ಟೆಂಟ್. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್, ಎಲ್ಲ ಮಾಹಿತಿ ಹೇಳಿದಿರಿ. ಕೊನೆಯದಾಗಿ ಈ ಕೆಲವರಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಏನು ಟ್ಯಾಕ್ಸ್ ರಿಫಂಡ್ ಆಗುತ್ತಾ, ರಿಫಂಡ್ ಯಾವ ಸಂದರ್ಭದಲ್ಲಿ ಆಗುತ್ತೆ ಮತ್ತು ಎಷ್ಟು ಟೈಮ್ ತಗೊಳುತ್ತೆ ಅದಕ್ಕೆ, ಅದೊಂದು ಮಾಹಿತಿ ಹೇಳ್ತೀರಾ? ಇಲ್ಲ, ಸಾಮಾನ್ಯವಾಗಿ ಇವಾಗಿನ ಈ ವರ್ಷದ ಅನುಭವದಲ್ಲಿ ಏನು ಅಂತಂದರೆ ಅದೇ ತಿಂಗಳಲ್ಲಿ ಇವಾಗ ಒಂದು ನಿಮಗೆ ಇವಾಗ ಏನಾಗ್ತಿದೆ ಅಂತಂದರೆ, ಈಗ ಜುಲೈ ಹತ್ತಿರ ಬರ್ತಾ ಏನಾಗುತ್ತೆ ಅಂದರೆ ಇದುವರೆಗೆ ಮೊನ್ನಿನ ಅಂಕಿಅಂಶದ ಪ್ರಕಾರ ಸುಮಾರು 8.25 ಕೋಟಿ ಲಕ್ಷ ಜನ ಆಗಲೇ ರಿಟರ್ನನ್ನು ಸಬ್ಮಿಟ್ ಮಾಡಿದ್ದಾರೆ. ಆಯಿತಾ, 22ನೇ ತಾರೀಕು 23ನೇ ತಾರೀಕು ಅವರ ಅಂದಾಜು ಪ್ರಕಾರ 10.25 ಕೋಟಿ ರಿಟರ್ನ್ಸ್ ಬರಬಹುದು ಅಂತೇಳಿ ಒಂದು ಅಂದಾಜಿದೆ ಜುಲೈ 31ಗೆ. ಸೊ ಏನು ಮಾಡ್ತಾರೆ ಅಂದರೆ ಕೊನೆ ಗಳಿಗೆವರೆಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಒಟ್ಟಿಗೆ ಅಲ್ಲಿಗೆ ಹೆಚ್ಚು ಒತ್ತಡ ಬೀಳುತ್ತೆ ವ್ಯವಸ್ಥೆ ಮೇಲೆ. ಹಾಗಾಗಿ ತಡ ಆಗೋ ಸಂಭವ ಜಾಸ್ತಿ. ಆಯಿತಾ, ನಿಮ್ಮದು ಎಲ್ಲ ಮಾಹಿತಿ ನಿಮ್ಮ ಹತ್ರ ಲಭ್ಯ ಇದ್ದರೆ ನೀವು ಎಷ್ಟು ಬೇಗ ಅದನ್ನು ಮಾಡಿದರೆ ಅಷ್ಟು ಬೇಗ ನಿಮಗೆ ವಾಪಸ್ ಬರ್ತದೆ ನಿಮ್ಮ ಹಣ ಅಲ್ವಾ. ಹಾಗಾಗಿ ಕೊನೆಗಳಿಗೆ 31ನೇ ತಾರೀಕು. ಆಮೇಲೆ ಇನ್ನೂ ಒಂದೇನು ಅಂದರೆ ಕೆಲವರು ಏನು ಹೇಳ್ತಾರೆ, ಇದನ್ನು ಕೊನೆ ತಾರೀಕನ್ನು ಮುಂದೂಡಬಹುದು, ಆವಾಗ ನಾನು ಇನ್ನೂ ಸ್ವಲ್ಪ ನನಗೆ ಟೈಮ್ ಸಿಗುತ್ತೆ ಅಂತ. ಹಾಗಾಗಿ ಆ ಥರ ಒಂದು ಇದು ಭಾಳ ಕಡಿಮೆ ಭಾಳ ಕಡಿಮೆ ಆಗುವಂಥ ಸಂದರ್ಭ. ಅದೇನಾಯಿತು ಅಂದರೆ 2 ವರ್ಷದಿಂದ ಏನು ಮಾಡಿದ್ರು ಅಂದರೆ ಅವರು ಇದು ಸಾಫ್ಟ್ವೇರ್ನ ಚೇಂಜ್ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ. ಆಗ ಕೆಲವು ಇದು ತಡ ಆಯಿತು. ಏನಂದರೆ ಇದು ಕಂಪ್ಯೂಟ್ರು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಅದಕ್ಕೋಸ್ಕರ ಏನು ಮಾಡಿದ್ರು, 1-2 ದಿನ ಮುಂದೆ ಹಾಕ್ತೀವಿ, 3 ದಿನ ಮಾಡಿದಂಥದ್ದು. ಯಾವುದೇ ಸಮಯದಲ್ಲೂ ಅವರು ಇದನ್ನು ಜುಲೈ ಇರೋದನ್ನು ಆಗಸ್ಟ್ ಮಾಡ್ತಾರೆ, ಆಗಸ್ಟ್ ಇರೋದನ್ನು ಆ ಥರ ಇದು ಇಲ್ಲ. ಬೇಡ ಅಂತ ಶೀಘ್ರಂ ಶುಭಶ್ಯಂ ಶೀಘ್ರಂ ಅಷ್ಟೇ. ಅದು ಇದು ಯಾಕೆಂದರೆ ನಾವು ಕೊಡಬೇಕಾದ ತೆರಿಗೆ ನಾವು ಲೆಕ್ಕ ಹಾಕಿ ಕೊಟ್ಬಿಟ್ರೆ ನಮಗೂ ತಲೆನೋವು ಕಡಿಮೆ ಅಲ್ವಾ. ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಆದಷ್ಟು ವಿವರಗಳನ್ನು ಕೊಡಬೇಕು. ಎಲ್ಲ ಥರದ ಆದಾಯಗಳು ನಿಮ್ಮ ಖಾತೆ ಬಹಳ ಮುಖ್ಯ. ಏನು ಅಂತಂದರೆ ನಿಮ್ಮ ಖಾತೆಯಲ್ಲಿ ಏನೇನು ಬಂದಿದೆ, ನಿಮ್ಗೆ ಜಮಾ ಆಗಿದೆ,
ಅದೆಲ್ಲನೂ ಆಗಿದೆಯಾ ಅಂತ. ಇವಾಗ ಯಾರೋ ಒಬ್ಬರು ಒಂದು ಬ್ಯಾಂಕಿಂದ ನಿಮಗೆ ಅಲ್ಲಿಗೆ ರಿಪೋರ್ಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಆಮೇಲೆ ತಡವಾಗಿ ಅವ್ರು ರಿಪೋರ್ಟ್ ಮಾಡಿದ್ರೆ ನೀವು ಮಾಡಿರೋದಕ್ಕೂ ಇಲ್ಲ ಅವ್ರು ರಿಪೋರ್ಟ್ ಮಾಡಿಲ್ಲ ಅದರಿಂದ ನಾನು ಮಾಡೋದಿಲ್ಲ ಅಂತಲ್ಲ. ನಿಮ್ಮ ಪ್ರಕಾರ ಆದಾಯ ಎಷ್ಟಿದೆ ಅದನ್ನೆಲ್ಲನೂ ಹೇಳಿ, ಗೊತ್ತಾಯ್ತಾ? ಅದ್ರ ಜೊತೆ ತಾಳೆ ಮಾಡಿ ಅವರೇನು ಹೇಳಿದ್ದಾರೆ ಅಂತೇಳಿ. ಆಮೇಲೆ ಅದರಲ್ಲೂ ಕೂಡ AAS ಅಲ್ಲಿ ಏನಿದೆ ಅಂತಂದರೆ ಇವಾಗ ಯಾರು 2 ಸತಿ ರಿಪೋರ್ಟ್ ಆಗುತ್ತೆ ಕೆಲವು. ಎಸ್ಪೆಷಲಿ ಏನಾಗುತ್ತೆ ಅಂದರೆ ಈ ವಿನಿಯೋಜನೆದು ಏನಾಗ್ತದೆ ಅಂತಂದರೆ ಮ್ಯೂಚುವಲ್ ಫಂಡ್ನವರು ರಿಪೋರ್ಟ್ ಮಾಡ್ತಾರೆ, ಜೊತೆಗೆ ಡಿಮ್ಯಾಟ್ ಅಕೌಂಟ್ನವರು ರಿಪೋರ್ಟ್ ಮಾಡ್ತಾರೆ. ಡೂಪ್ಲಿಕೇಟ್ ರಿಪೋರ್ಟ್ಸಿಂಗ್ ಇರುತ್ತೆ. ಸೊ ಅಂಥದ್ದನ್ನೆಲ್ಲ ಆವಾಗ ನೀವು ಅಲ್ಲಿ ತೋರಿಸ್ಬೋದು, ಇದು 2ನೇ ಬಾರಿ ಬಂದಿದೆ ಮತ್ತೆ ಬಂದಿದೆ ಅಂತ ಹೇಳಿ. ಸೊ ಅದನ್ನು ಆಮೇಲೆ ನೀವು ಬ್ಯಾಂಕಿಂದ ಕೂಡ ನೀವು ಇಂಟ್ರೆಸ್ಟ್ ಸರ್ಟಿಫಿಕೇಟನ್ನು ತೊಗೋಬೋದು. ನಿಮಗೆ ಎಷ್ಟು ಬಡ್ಡಿ ಕೊಟ್ಟಿದ್ದಾರೆ 1 ಏಪ್ರಿಲಿಂದ 31 ಮಾರ್ಚ್ವರೆಗೆ, ಅದರಲ್ಲಿ ಎಷ್ಟು ತೆರಿಗೆಯನ್ನು ಕಡಿತ ಮಾಡಿದ್ದಾರೆ ಅದರದ್ದು ಒಂದು ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಅದನ್ನು ಇಟ್ಕೊಂಡು ನಿಮ್ಗೆ ನೀವು ಎಷ್ಟು ಕೊಡಬೇಕಾಗುತ್ತೆ ಅಂತ ಎಲ್ಲ ಲೆಕ್ಕ ಹಾಕ್ಬೋದು, ಅದೇನು ಸಮಸ್ಯೆ ಇಲ್ಲ. ಸ್ವಲ್ಪ ನೀವು ಸಮಯವನ್ನು ಅದಕ್ಕೆ ತೆಗೆದಿಡಬೇಕಷ್ಟೇ. ಆಮೇಲೆ ಇದು ನಿಮ್ಮ ಪ್ರಿಯಾರಿಟಿ ಆಗಬೇಕು, ಆದ್ಯತೆ ನಿಮ್ದಾದರೆ ಅವಾಗ ನಿಮ್ಗೆ ಸಮಯ ಸಿಗುತ್ತೆ ಅಲ್ವಾ? ನಿಮಗೆ ಅದನ್ನು ಮಾಡಬೇಕು ಅನ್ನೋ ಮನಸ್ಸಿದ್ರೆ ನೀವು ಸಮಯ ತೆಕ್ಕೊಳ್ತೀರ ಅದಕ್ಕೋಸ್ಕರ ಅಷ್ಟೇ. ಅದರಿಂದ ಆದಷ್ಟು ಬೇಗ ನಿಮ್ಮ ತೆರಿಗೆ ಇದನ್ನು ಕಳಿಸಿ, ದಂಡ, ತಡ ಶುಲ್ಕ, ಆಮೇಲೆ ಬಡ್ಡಿ ಇವುಗಳನ್ನೆಲ್ಲ ತಪ್ಪಿಸ್ಕೊಳ್ಳಿ ಅಷ್ಟೇ. ಭಾಳ ಅದ್ಭುತವಾಗಿ ITR ಫೈಲಿಂಗ್ ಬಗ್ಗೆ, ಅದರ ಡೆಡ್ಲೈನ್ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ, ಯಾವೆಲ್ಲ ಫಾರ್ಮ್ಸ್ ಇದೆ ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಒಳನೋಟಗಳನ್ನು ಮತ್ತು ಮಾಹಿತಿಗಳನ್ನು ಎರಡೂ ನೀಡಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.